ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಕೆಸೆಟ್ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ನಾವು ಪ್ರತಿದಿನ ರಾತ್ರಿ 8 ಗಂಟೆಗೆ ಟಾಪ್ 10 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವತ್ತು ಸಹ ನಾವು ಟಾಪ್ 10 ಕ್ವಶನ್ಸ್ ಅನ್ನ ನೋಡೋಣ. ಈ ಟಾಪ್ 10 ಕ್ವಶನ್ಸ್ಗಳು 2013ರಿಂದ 2024ವರೆಗೂ ಏನೇನು ಪ್ರಶ್ನೆಗಳನ್ನ ಕೇಳಿದ್ದಾರಲ್ಲ ಕೆಸೆಟ್ ನಲ್ಲಿ, ಅದರಿಂದ ನಾವು ಆಯ್ದುಕೊಂಡಿದ್ದೀವಿ. ನಮ್ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅನ್ಸುತ್ತಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಹಾಗೆ ವಿಡಿಯೋನ ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆಗಿತ್ತು ವಿಡಿಯೋ ಅಂತಂತಂದ್ರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಮೊದಲನೇ ಪ್ರಶ್ನೆಯನ್ನ ನೋಡೋಣ ನಾವು. ಮೊದಲನೇ ಪ್ರಶ್ನೆ, ಸಮುದಾಯ ರೇಡಿಯೋವಿನ ಭೌಗೋಳಿಕ ವಿಸ್ತೀರ್ಣ ಎಷ್ಟು? ಆಪ್ಷನ್ಸ್ ಎ 50 ಕಿಲೋಮೀಟರ್, ಬಿ 20 ಕಿಲೋಮೀಟರ್, ಸಿ 15 ಕಿಲೋಮೀಟರ್, ಡಿ 10 ಕಿಲೋಮೀಟರ್. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ 10 ಕಿಲೋಮೀಟರ್. ಸಮುದಾಯ ರೇಡಿಯೋವಿನ ಭೌಗೋಳಿಕ ವಿಸ್ತರಣೆ ಎಷ್ಟು ಅಂತಂದ್ರೆ ಆಪ್ಷನ್ಸ್ ಡಿ 10 ಕಿಲೋಮೀಟರ್. ಎರಡನೇ ಪ್ರಶ್ನೆ ನೋಡೋಣ ನಾವು. ಎರಡನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡುವಲ್ಲಿ ಮಹತ್ವದ್ದಾಗಿದೆ? ಆಪ್ಷನ್ಸ್ ಎ ಅನುಕಂಪ, ಬಿ ಸ್ವ ಆತ್ಮರೋಪ, ಸಿ ನಿರಾಸಕ್ತಿ, ಡಿ ವೈರತ್ವ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸ್ವ ಆತ್ಮಾರೋಪ. ಯಾವುದು ಒಬ್ಬ ಶಿಕ್ಷಕನು ಹೊಂದಿರತಕ್ಕಂತ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡುವಲ್ಲಿ ಮಹತ್ವದ ಯಾವುದು ಅಂತಂದ್ರೆ ಸ್ವ ಆತ್ಮರೋಪ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಅತ್ಯಂತ ಪರಿಣಾಮಕಾರಿಯಾದ ಬೋಧನಾ ವಿಧಾನ ಯಾವುದು? ಆಪ್ಷನ್ಸ್ ಎ ಶಿಕ್ಷಕ ಕೇಂದ್ರಿತ, ಬಿ ಮಾಹಿತಿ ಕೇಂದ್ರಿತ, ಸಿ ವಿದ್ಯಾರ್ಥಿ ಕೇಂದ್ರಿತ, ಡಿ ಪಠ್ಯ ಕೇಂದ್ರಿತ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿದ್ಯಾರ್ಥಿ ಕೇಂದ್ರಿತ. ಅತ್ಯಂತ ಪರಿಣಾಮಕಾರಿಯಾದಂತಹ ಬೋಧನಾ ವಿಧಾನ ಯಾವುದು ಅಂತಂದ್ರೆ ಅದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಯಾವುದನ್ನು ಬೋಧನಾ ಕೌಶಲ್ಯ ಒಳಗೊಂಡಿರುವುದಿಲ್ಲ? ಆಪ್ಷನ್ಸ್ ಎ, ಪ್ರಶ್ನೆ ನೋಡಿ ಫ್ರೆಂಡ್ಸ್, ಅರ್ಥ ಮಾಡ್ಕೋರಿ. ಯಾವುದನ್ನ ಇಲ್ಲಿ ಬೋಧನಾ ಕೌಶಲ್ಯ, ಒಂದ್ ನಿಮಿಷ, ಯಾವುದನ್ನು ಬೋಧನಾ ಕೌಶಲ್ಯ ಒಳಗೊಂಡಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು, ಒಂದು 50% ವಿದ್ಯಾರ್ಥಿಗಳು ಏನ್ ಮಾಡ್ತಾರಂತಂದ್ರೆ ಕ್ವಶನ್ ಅನ್ನ ಸರಿಯಾಗಿ ಓದದೇನೆ, ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇನೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತಾರ. ಯಾಕಂತಂದ್ರೆ ಅಲ್ಲೇ ಗೊತ್ತಿದ್ದು ಕೂಡ ನಾವು ತಪ್ಪು ಮಾಡ್ತೇವೆ. ಯಾಕಂದ್ರೆ ಎಕ್ಸಾಮ್ ಹಾಲ್ ನಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಆಗೋದ್ರಿಂದ ಬಹಳ ತಾಳ್ಮೆಯಿಂದ ಪ್ರಶ್ನೆಗಳನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಅನ್ನ ಮಾಡ್ಬೇಕು. ಯಾಕಂತಂದ್ರೆ ಈಸಿ ಕ್ವಶನ್ಸ್ ಗಳೇ ಜಾಸ್ತಿ ನಾವು ತಪ್ಪು ಮಾಡಿ ಆನ್ಸರ್ ಅನ್ನ ತಪ್ಪು ಹಾಕಿ ಬರ್ತೀವಿ. ಸೊ ಹಾಗಾಗಿ ಬಹಳ ಜಾಣ್ಮೆಯಿಂದ ಆನ್ಸರ್ ಮಾಡ್ಬೇಕು. ಕೆಸೆಟ್ ಎಕ್ಸಾಮ್ ಅಂತಂದ್ರೆ ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ, ಬಹಳ ಈಸಿ ಐತಿ. ಕೆಲವೊಂದು ಟಾಪಿಕ್ ಗಳನ್ನ ನಾವು ನೋಡ್ಕೊಂಡ್ರೆ ಸಾಕು, ನಾವು ಕೆಸೆಟ್ ಅನ್ನ ನಾವು ಆರಾಮಾಗಿ ಪಾಸ್ ಮಾಡ್ಬೋದು. ನಾವು ಹೇಳ್ತಾ ಇರೋದು ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ. ಓಕೆ, ಆಪ್ಷನ್ಸ್ ಎ ಕಪ್ಪು ಹಲಗೆಯ ಬರವಣಿಗೆ, ಬಿ ಪ್ರಶ್ನೆ ಕೇಳುವಿಕೆ, ಸಿ ವಿವರಣೆ ನೀಡುವಿಕೆ, ಡಿ ನೋಟ್ಸ್ ಬರೆಸುವಿಕೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ, ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೋಟ್ಸ್ ಬರೆಸುವಿಕೆ. ಒಬ್ಬ ಶಿಕ್ಷಕನ ಬೋಧನಾ ಕೌಶಲ್ಯ ಒಳಗೊಂಡಿಲ್ಲ ಅಂತಂದ್ರೆ ನೋಟ್ಸ್ ಬರೆಸುವುದು ಅಲ್ಲ. ಕಪ್ಪು ಹಲಿಗೆ ಮೇಲೆ ಬರವಣಿಗೆ ಮಾಡಬಹುದು, ಪ್ರಶ್ನೆಯನ್ನ ಕೇಳಬಹುದು, ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಟಾಪಿಕ್ ಕುರಿತು ವಿವರಣೆಯನ್ನ ನೀಡುವುದಾದ್ರೆ ನೋಟ್ಸ್ ಬರೆಸುವಿಕೆ ಇದು ಬೋಧನಾ ಕೌಶಲ್ಯ ಒಳಗೊಂಡಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ, ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶವು? ಆಪ್ಷನ್ಸ್ ಎ ಜ್ಞಾನವನ್ನು ಅಂತರ್ಗತಗೊಳಿಸುವುದು, ಬಿ ವರ್ತನೆಯ ಮಾರ್ಪಡಿಸುವಿಕೆ, ಸಿ ವೈಯಕ್ತಿಕ ಹೊಂದಾಣಿಕೆ, ಡಿ ಕೌಶಲ್ಯದ ಸಂಪಾದನೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವರ್ತನೆಯ ಮಾರ್ಪಡಿಸುವಿಕೆ. ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶ ಯಾವುದು ಅಂತಂದ್ರೆ ಆಪ್ಷನ್ಸ್ ಬಿ ವರ್ತನೆಯ ಮಾರ್ಪಡಿಸುವಿಕೆ. ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ, ಒಬ್ಬ ಶಿಕ್ಷಕನು ಪ್ರಶ್ನೆ ಕೇಳುವುದರಲ್ಲಿ ನಿರರ್ಗಳ ಎಂದು ಹೇಳಬೇಕಾದರೆ? ಆಪ್ಷನ್ಸ್ ಎ ಅರ್ಥಪೂರ್ಣ ಪ್ರಶ್ನೆಗಳನ್ನ ಕೇಳಬೇಕು, ಬಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ಸಿ ನಿಗದಿತ ಸಮಯದಲ್ಲಿ ಗರಿಷ್ಠ ಸಂಖ್ಯೆಯ ಪ್ರಶ್ನೆಗಳನ್ನು ಕೇಳಬೇಕು, ಡಿ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ
ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ. ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನ ಕೇಳಬೇಕು. ಇದು ಒಬ್ಬ ಶಿಕ್ಷಕನು ಪ್ರಶ್ನೆ ಕೇಳುವುದರಲ್ಲಿ ನಿರರ್ಗಳ ಹೇಳ್ಬೇಕಂತಂದ್ರೆ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನ ಕೇಳಬೇಕು. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ. ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ UNEP ಯ ಕೇಂದ್ರೀಯ ಏಜೆನ್ಸಿ ಯಾವುದು? ಆಪ್ಷನ್ಸ್ ಎ MOEA, ಬಿ MHRD, ಸಿ MOEFCC, ಡಿ MOE. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ MOEFCC. ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ಕೇಂದ್ರೀಯ ಏಜೆನ್ಸಿ ಐತೆ ಅಂತ ಯಾವುದು ಅಂತಂದ್ರೆ MOEFCC. ಹಿಂಗಂತಂದ್ರೆ ಏನು ಅಂತ ಅಂದ್ರೆ ಎಂ ಅಂತಂದ್ರೆ ಮಿನಿಸ್ಟರಿ ಆಫ್, ಇ ಅಂತಂದ್ರೆ ಎನ್ವಿರಾನ್ಮೆಂಟ್, ಎಫ್ ಅಂತಂದ್ರೆ ಫಾರೆಸ್ಟ್ ಅಂಡ್ ಸಿ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಅಂತಂದ್ರೆ ಮಿನಿಸ್ಟರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಕನ್ನಡದಲ್ಲಿ ಹೇಳೋದಾದ್ರೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ. ಇದ್ರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಅದು ದೆಹಲಿ ಒಳಗೈತಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. 8ನೇ ಪ್ರಶ್ನೆ. ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದ ಇಸವಿ ಅಥವಾ ವರ್ಷ? ಫ್ರೆಂಡ್ಸ್, ಈ ಪ್ರಶ್ನೆ ಇದೆಯಲ್ಲ ಬಹಳ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇದು ಬಹಳಷ್ಟು ಸಾರಿ ರಿಪೀಟೆಡ್ ಆದಂತಹ ಪ್ರಶ್ನೆ, ಹೀಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ನೋಟ್ ಮಾಡ್ಕೋರಿ. ಆಪ್ಷನ್ಸ್ ಅಂತಂದ್ರೆ ಆಪ್ಷನ್ ಸಿ 1972, ಬಿ 1992, ಸಿ 2000, ಡಿ 2002. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ. 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು ಅಂತಂದ್ರೆ 1972ರಲ್ಲಿ. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ. ಭಾರತೀಯ ಪ್ರಾಣಿ ವಿಜ್ಞಾನ ಮಂಡಳಿ ಜುವಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ಸ್ ಎ ಬೆಂಗಳೂರು, ಬಿ ನವದೆಹಲಿ, ಸಿ ಮುಂಬೈ, ಡಿ ಕೋಲ್ಕತ್ತಾ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಕೋಲ್ಕತ್ತಾ. ಭಾರತೀಯ ಪ್ರಾಣಿ ವಿಜ್ಞಾನ ಮಂಡಳಿ ಅಥವಾ ಜುವಾಲಜಿಕಲ್ ಕೇಂದ್ರ ಕಚೇರಿ ಎಲ್ಲೈತಿ ಅಂತಂದ್ರೆ ಜುವಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಎಲ್ಲೈತಿ ಅಂತಂದ್ರೆ ಕಲ್ಕತ್ತಾದೊಳಗ. ಬೆಂಗಳೂರಿನೊಳಗ ಏನೈತಿ ಅಂತಂದ್ರೆ ಬೆಂಗಳೂರಿನೊಳಗ ನ್ಯಾಕ್ನ ಕೇಂದ್ರ ಕಚೇರಿ ಐತಿ. ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಯಾವ ಕೇಂದ್ರ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ಸ್ ಎ ಪರಿಸರ, ಬಿ ಜಲ ಸಂಪನ್ಮೂಲ, ಸಿ ಗೃಹ, ಡಿ ರಕ್ಷಣೆ. ಫ್ರೆಂಡ್ಸ್, ಇದು ಕೂಡ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇದು ಕೂಡ ಬಹಳಷ್ಟು ಬಾರಿ ರಿಪೀಟೆಡ್ ಆದಂತಹ ಪ್ರಶ್ನೆ. ಇದು ಕೂಡ ನೀವು ಸಹ ನೋಟ್ ಮಾಡ್ಕೋರಿ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ ಗೃಹ ಸಚಿವಾಲಯ ಅಥವಾ ಗೃಹ ಇಲಾಖೆ ಅಡಿಯೊಳಗ ಬರ್ತೈತಿ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಇಷ್ಟು ಪ್ರಶ್ನೆಗಳನ್ನ ನೋಡಿದ್ವಿ ನಾವು. ಇವತ್ತಿಗೆ 10 ಪ್ರಶ್ನೆಗಳನ್ನ ನೋಡಿದ್ವಿ. ಮತ್ತೆ ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ 10 ಪ್ರಶ್ನೆಗಳನ್ನ ನೋಡೋಣ. ನಮ್ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅನ್ಸಿತ್ತಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಹಾಗೆ ಇನ್ನೇನು ಕೆಸೆಟ್ ಬಹಳ ದಿನಗಳು ಉಳಿದಿಲ್ಲ, ಬರೀ 15 ದಿನಗಳು ಅಷ್ಟೇ ಉಳ್ದಾವ. ಇನ್ನೇನು ನಿಮ್ಗೆ ಬರೀ ಕ್ಷಣಗಣನೆ ಅಷ್ಟೇ. ಯಾಕಂತಂದ್ರೆ ಈ ಸದ್ಯ ಏನಾದ್ರೂ ನಾವು ಡೀಪ್ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಅದು ಅಸಾಧ್ಯ. ಸ್ಮಾರ್ಟ್ ಸ್ಟಡಿ ಮಾಡ್ಬೇಕಾಗತ್ತ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಇನ್ನೂ ಕೂಡ ನಿಮ್ ಹತ್ರ ಸಾಕಷ್ಟು ಸಮಯ ಇದೆ. ಸೊ ಹಾಗಾಗಿ ವರ್ಕ್ ಅನ್ನ ಹಾರ್ಡ್ ಮಾಡಿ ಯಾವ್ದಾದ್ರು ಟಾಪಿಕ್ ಮೇಲೆ ಕ್ಲಾಸ್ ಮಾಡಿ ಅಂತಂದ್ರೆ ಆ ಟಾಪಿಕ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಕ್ಲಾಸ್ ಮಾಡ್ತೇನೆ. ಕೆಲವೊಂದು ಮಿಸ್ಟೇಕ್ ಆಗಿತ್ತಂತಂದ್ರೆ ಕ್ಷಮಿಸಿ, ಯಾಕಂತಂದ್ರೆ ಕೆಲವೊಂದ್ಸಲ ಗ್ರಾಮಟಿಕಲ್ ಮಿಸ್ಟೇಕ್ ಅದಾಗಿರ್ತೈತಿ. ಓಕೆ ಫ್ರೆಂಡ್ಸ್, ಮಿಸ್ಟೇಕ್ ಆಗಿತ್ತು ಅಂದ್ರೆ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂತಂದ್ರೆ ಅದು ಕೂಡ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ, ಯಾಕಂದ್ರೆ ನಾನು 100% ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆದ್ರೂ ಕೂಡ ಎಲ್ಲೋ ಒಂದ್ 2-3% ಸ್ವಲ್ಪ ಏನೋ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ನೀವು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂತಂದ್ರೆ ಅದನ್ನ ಬೇರೆಯವ್ರಿಗೂ ಕೂಡ ಅದು ಅರ್ಥ ಆಗ್ಲಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ತರಗತಿಯಲ್ಲಿ ನಾಳೆ ರಾತ್ರಿ 8 ಗಂಟೆಗೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭರಾತ್ರಿ. ಬಾಯ್.